ಆತ್ಮೀಯ ಮುಖ್ಯ ಗುರುಗಳೇ, ನಿಮಗೆಲ್ಲ ಇದ್ದ ಹಾಗೆ ಪ್ರಮೋಷನ್ ಕೊಟ್ಟ ನಂತರ ಮಕ್ಕಳನ್ನು ಅಡ್ಮಿಷನ್ ಟು ಕಮೋಷನ್ ಅನ್ನು ನಾವು 2026-21ನೇ ಸಾಲಿಗೆ ಮಾಡಿಕೊಳ್ಳಬೇಕಾಗಿದೆ. ಅದನ್ನು ಮಾಡಿಕೊಳ್ಳಲು ಮೊದಲು ನಾವು ಸ್ಯಾಟ್ಸ್ನಲ್ಲಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10th ಮೇಲೆ ಕ್ಲಿಕ್ ಮಾಡಿ, ಅದ ನಂತರ ಇಲ್ಲಿ 3ನೇ ಆಪ್ಷನ್ ಕಾಣ್ತಾ ಇದೆ ಅಡ್ಮಿಷನ್ ಡೀಟೇಲ್ಸ್, ಅದರ ಮೇಲೆ ಕ್ಲಿಕ್ ಮಾಡಿ. ತದನಂತರ ಇಲ್ಲಿ ಅಡ್ಮಿಷನ್ ಥ್ರೋ ಪ್ರಮೋಷನ್ ಅಂತ ಹೇಳಿ ಮೊದಲನೇ ಆಪ್ಷನ್ ಕಾಣ್ತಾ ಇದೆ, ಅದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿದ ನಂತರ ಈ ರೀತಿ ನಿಮ್ಮ ಒಂದು UDASಗೆ ಸಂಬಂಧಪಟ್ಟಂತೆ ನಿಮ್ಮ ಶಾಲೆಯ ಬೇಸಿಕ್ ಮಾಹಿತಿ ಕಾಣ್ತದೆ. ಇದು ಎಲ್ಲ ಸರಿ ಇದೆಯೇ ಎಂಬುದನ್ನು ಒಮ್ಮೆ ಚೆಕ್ ಮಾಡಿಕೊಳ್ಳಿ. ಇದರಲ್ಲಿ ಏನಾದರೂ ಬದಲಾವಣೆ ಇದ್ರೆ ಮಾಡಿಕೊಂಡು ತದನಂತರದಲ್ಲಿ ಕೆಳಗಡೆ ಅಪ್ಡೇಟ್ ಅಂತ ಇದೆ, ಅದನ್ನು ಅಪ್ಡೇಟ್ ಅನ್ನು ಕೊಡಿ. ಅಪ್ಡೇಟ್ ಕೊಟ್ಟ ನಂತರ ಈ ರೀತಿಯಾದ ಇಂಟರ್ಫೇಸ್ ನಿಮ್ಮ ಒಂದು ಪರದೆ ಮೇಲೆ ಬರ್ತದೆ. ಇಲ್ಲಿ ನೀವು ಪ್ರೀವಿಯಸ್ ಸ್ಟ್ಯಾಂಡರ್ಡ್ ಅಂತ ಇದೆ, ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು 1ನೇ ತರಗತಿಯನ್ನು ಸೆಲೆಕ್ಟ್ ಮಾಡ್ತದೇನೆ. 26-21ನೇ ಸಾಲಿಗೆ ಸರ್ಚ್ ಅಂತ ಕೊಡಿ. ಇಲ್ಲಿ ನೀವು ಕಾಣಬಹುದು ಕಳೆದ ಸಾಲು 25-26ನೇ ಸಾಲಿನಲ್ಲಿ 1ನೇ ತರಗತಿಯಲ್ಲಿ ಇದ್ದಂಥ ಮಕ್ಕಳ ಪಟ್ಟಿ ಓಪನ್ ಆಗಿದೆ. ಇವರನ್ನು ನಾವು 2ನೇ ತರಗತಿಗೆ ಅಡ್ಮಿಷನ್ ಮಾಡಬೇಕಾಗಿದೆ. ಇಲ್ಲಿ ಅಡ್ಮಿಟ್ ಟು ಸೆಕೆಂಡ್ ಸ್ಟ್ಯಾಂಡರ್ಡ್ ಅಂತ ನಿಮಗೆ ಕಾಣ್ತಾ ಇರ್ಬೋದು. ಅದರ ನಂತರದಲ್ಲಿ ಇಲ್ಲಿ ಅಡ್ಮಿಟ್ ಅಂತೇಳಿ ಬಟನ್ ಏನು ಕಾಣ್ತದೆ ಅದ್ರ ಮೇಲೆ ನೀವು ಕ್ಲಿಕ್ ಅನ್ನ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಆ ಮಗುವಿನ ಸಂಪೂರ್ಣ ಒಂದು ಮಾಹಿತಿ ಓಪನ್ ಆಗ್ತದೆ. ಇಲ್ಲಿ ನಾವು ಮಾಡಬೇಕಾಗಿರೋಂಥ ವಿಷಯ ಮದರ್ ಟಂಗ್ ಕನ್ನಡ ಅಂತ ಇದೆ, ಅದು ಹಾಗೆ ಇರಲಿ. ನಂತರ ಸೆಕ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ರಿ. ಆ ಮಗು 2ನೇ ತರಗತಿಯ ಯಾವ ಸೆಕ್ಷನ್ ನಾವು ಹಾಕಬೇಕು ಆ ಸೆಕ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರದಲ್ಲಿ ಲ್ಯಾಂಗ್ವೇಜ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಒಂದು ತರಗತಿಯ 1ರಿಂದ 5ನೇ ತರಗತಿ ಆದರೆ AM ಕನ್ನಡ ಇಂಗ್ಲಿಷ್ ಅಂತ ಇರ್ತದೆ, ಅದ್ರ ಮೇಲೆ ನಿಮ್ಮ ಕ್ಲಿಕ್ ಅನ್ನ ಮಾಡಿಕೊಳ್ಳಿ. 6ರಿಂದ 7 ಇದ್ರೆ ಕನ್ನಡ ಇಂಗ್ಲಿಷ್ ಜೊತೆಗೆ ಹಿಂದಿ ಅಂತ ಆಪ್ಷನ್ಸ್ ಇರ್ತದೆ. ಇದು ಆದ ನಂತರ ಕೆಳಗಡೆ ಬಂದು ಇಲ್ಲಿ ಸಬ್ಮಿಟ್ ಅಂತ ಇದೆ, ಆ ಸಬ್ಮಿಟ್ ಮೇಲೆ ನೀವು ಕ್ಲಿಕ್ ಅನ್ನ ಮಾಡಿ, ಓಕೆ ಕೊಡಿ. ಇಲ್ಲಿ OTP ಕೇಳ್ತದೆ. ಪ್ರತಿಯೊಂದು ಮಗುವಿಗೂ ಕೂಡ ಅಡ್ಮಿಷನ್ ಮಾಡುವಾಗ ಒಬ್ಬರ ಮಗುವಿಗೂ OTP ಬರ್ತದೆ. ಆ ಒಂದು OTPಯನ್ನು ನಾವು ಇಲ್ಲಿ ಎಂಟರ್ ಮಾಡಿ ಮಗುವನ್ನ ಅಡ್ಮಿಷನ್ ಅನ್ನ ಮಾಡ್ಕೋಬೇಕಾಗ್ತದೆ. ಈ ರೀತಿಯಾಗಿ ವೆರಿಫೈ ಮಾಡಿದ ನಂತರ 1ನೇ ತರಗತಿಯ 2025-26ನೇ ಸಾಲಿನ ಮಗು 26-27ನೇ ಸಾಲಿನ 2ನೇ ತರಗತಿಗೆ ದಾಖಲಾತಿ ಆಗಿದೆ. ಇದು ಡ್ಯಾಶ್ ಬೋರ್ಡ್ನಲ್ಲಿ ನಿಮಗೆ 24 ಗಂಟೆಗಳ ನಂತರದು ರಿಫ್ಲೆಕ್ಟ್ ಆಗಿ ಕಾಣುತ್ತದೆ. ಇದೇ ರೀತಿಯಾಗಿ ಪ್ರತಿಯೊಂದು ಮಗುವಿನ ಒಂದೊಂದು OTP ಕೂಡ ಬರ್ತದೆ. ಆ OTPಯನ್ನು ಮಾಡೋದ್ರ ಮೂಲಕ ಮಗುವನ್ನ ನೆಕ್ಸ್ಟ್ ತರಗತಿಗೆ ನಾವು ಅಡ್ಮಿಷನ್ ಮಾಡಬೇಕಾಗಿದೆ. ಥ್ಯಾಂಕ್ ಯು ವೆರಿ ಮಚ್.